ಯುದ್ಧಕ್ಕೆ ಸಿದ್ಧ ಎಂಬ ಕಿಚ್ಚ ಸುದೀಪ್ ಹೇಳಿಕೆಯ ವಿಚಾರವಾಗಿ ಸುದೀಪ್ ಮಾತಿನ ಬಗ್ಗೆ ಸುದೀಪ್ ಆಪ್ತ ರಾಜು ಗೌಡ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ಫ್ಯಾಕ್ಟ್ ಅವತ್ತು ವೇದಿಕೆ ಮೇಲೆ ರಾಜು ಗೌಡ ಅವರು ಕೂಡ ಇದ್ರು. ಹುಬ್ಬಳ್ಳಿಯಲ್ಲಿ ಸುದೀಪ್ ಆಡಿದಂತ ಮಾತುಗಳಿಗೆ ಅವರು ಕೂಡ ಸಾಕ್ಷಿಯಾಗಿದ್ರು. ಈ ಬಗ್ಗೆ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ ರಾಜು ಗೌಡ. ಸುದೀಪ್ ಯಾರ ಬಗ್ಗೆ ಹೇಳಿದ್ರು? ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಸಾಕಷ್ಟು ಪರ ವಿರೋಧ ಚರ್ಚೆಗಳು ನಡೀತಾ ಇದೆ. ಸ್ಟಾರ್ ವಾರ್ ಅಭಿಮಾನಿಗಳ ಮಧ್ಯದಲ್ಲಿ ನಡೀತಾ ಇದೆ. ಸುದೀಪ್ ಅಣ್ಣ ಪೈರಸಿ ವಿರುದ್ಧ ಯುದ್ಧಕ್ಕೆ ಕರೆ ಕೊಟ್ಟಿದ್ದು ಮಾರ್ಕ್ ಸಿನಿಮಾ ಪೈರಸಿ ಮಾಡೋಕೆ ಪ್ಲಾನ್ ಮಾಡ್ತಾ ಇದ್ದಾರಂತೆ. ಸುದೀಪ್ ಅವರಿಗೆ ಒಂದು ಫೋನ್ ಕಾಲ್ ಬಂದಿತ್ತು. ಆ ಫೋನ್ ಬಂದ ಹಿನ್ನೆಲೆಯಲ್ಲಿ ಸುದೀಪ್ ಅವರು ವೇದಿಕೆ ಮೇಲೆ ಈ ತರ ಮಾತಾಡಿದ್ರು. ಇದೇ ಕಾರಣಕ್ಕೆ ಅವರು ಯುದ್ಧ ಅಂತ ಕರೆದಿದ್ದು, ಬೇರೆ ಯಾರ ಬಗ್ಗೆನೂ ಸುದೀಪ್ ಮಾತಾಡಿಲ್ಲ ಅಂತ ಹೇಳಿ ರಾಜು ಗೌಡ ಅವರು ನ್ಯೂಸ್ 18 ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ರಾಜು ಗೌಡ ಏನ್ ಹೇಳಿದ್ದಾರೆ? ನಮ್ಮ ರಿಪೋರ್ಟರ್ ಸತೀಶ್ ಅವರನ್ನು ಮಾತನಾಡಿಸಿದ್ದಾರೆ, ನೋಡೋಣ. ಹುಬ್ಬಳ್ಳಿ ನೆಲದಲ್ಲಿ ನಿಂತು ಯುದ್ಧಕ್ಕೆ ಸಿದ್ಧ ಅನ್ನುವಂಥ ಸುದೀಪ್ ಅವರ ಹೇಳಿಕೆ ಈಗ ಒಂದು ಬೇರೆಯ ಆಯಾಮಕ್ಕೆ ಹೋಗಿದೆ ಅಂತಾನೆ ಹೇಳ್ಬೋದು. ಸುದೀಪ್ ಅವರ ಆತ್ಮೀಯರು ಆದಂತಹ ರಾಜುಗೌಡರು ನನ್ನ ಜೊತೆಲಿದ್ದಾರೆ. ನಡೀತಿರುವಂಥ ಒಂದಷ್ಟು ಚರ್ಚೆಗಳ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದಂಥದ್ದು ಸಿಂಪಲ್ ಆಗಿ ಇಷ್ಟೇ. ನಾನು ಅಣ್ಣ ಎಲ್ಲರೂ ನಾವು ಸ್ನೇಹಿತರು ಕುಂತಂಥ ಸಂದರ್ಭದಲ್ಲಿ ನಾವು ಕಾಮನ್ ಆಗಿ ಮಾತಾಡ್ತೀವಲ್ಲ, ಈಗ ನಮ್ಮ ರಾಜಕೀಯದ ಬಲ್ಲ ಮೂಲಗಳಿಂದ ಬಂದಂಥ ಸುದ್ದಿ ಅಂತ. ಆ ಥರ ಅಣ್ಣಗೊಂದು ಫೋನ್ ಬರ್ತದೆ, ಇಂಪಾರ್ಟೆಂಟ್ ಪರ್ಸನ್ಗಳಿಂದ ಫೋನ್ ಬರ್ತದೆ. ಫೋನ್ ಬಂದು ನೋಡ್ರಿ, ಪೈರಸಿ ನಿಮ್ಮ ವಿರುದ್ಧ ದೊಡ್ಡದಾಗಿ ಷಡ್ಯಂತ್ರ ಈ ಸರಿ ನಡೆದಿದೆ, ಅದ್ರ ಬಗ್ಗೆ ನಿಮ್ಮ ಫ್ಯಾನ್ಸ್ಗಳಿಗೆ ಸ್ವಲ್ಪ ಎಚ್ಚರಿಕೆ ಕೊಡಿ ಅಂತ ಹೇಳ್ತಾರೆ. ಹೇಳಿದಾಗ ನಾವೆಲ್ಲರೂ ಕುಂತಾಗ ಅದೊಂದು ಚರ್ಚೆ ಮಾಡ್ತೀವಿ. ಹೌದಣ್ಣ, ನಿಂದು ಯಾವಾಗಲೂ ನೋಡಿದ್ರೆ ನಿನ್ನ ಫಿಲಿಮ್ ಬಂದಾಗ ಪೈರಸಿ ಇದೊಂದು ದೊಡ್ಡ ಕಾಟ ಅದ, ಅದ್ರ ವಿರುದ್ಧ ನೀನು ಸೈಲೆಂಟ್ ಆಗಿರೋದನ್ನ ಸರಿಯಲ್ಲ, ಸ್ವಲ್ಪ ಅದ್ರ ವಿರುದ್ಧ ಏನಾದರೂ ಮಾಡಲೇಬೇಕು ಅಂತಂದಾಗ ಅವರು ಅದಂದ್ರೆ, ರಾಜು ಇದುವರೆಗೆ ಯಾರು ಪೈರಸಿ ಮಾಡ್ಯಾರ ಅಂತ ಯಾರ್ಯಾರು ಗೊತ್ತಾಗ್ತಿಲ್ಲ ಅಂತಂದು ಸುಮ್ಮನೆ ಕುಂತರೂ ಆಗಂಗಿಲ್ಲಣ್ಣ, ಅದ್ರ ಬಗ್ಗೆ ಒಂದು ಏನಾರ ಮಾತಾಡ್ಬೇಕಂತ ಎಲ್ಲ ಸ್ನೇಹಿತರು ಕುಂತು ಮಾತಾಡಿದಾಗ ಅಣ್ಣ ಅಲ್ಲಿ ಮಾತಾಡಿದ ಸಂದರ್ಭದಲ್ಲಿ ತಾವು ತೊಗೊಂಡಿರೋ ಸುದೀಪ್ ಅಣ್ಣಾಜಿ ಮಾತಾಡಿದ ಸಂದರ್ಭದಲ್ಲಿ ಏನು ಮಾತಾಡಿದೆ ಅಂದರೆ, ನಾವೆಲ್ಲರೂ ಸೇರಿ ಯುದ್ಧಕ್ಕೆ ರೆಡಿ ಆಗಬೇಕಾಗಿದೆ, ಚಿತ್ರರಂಗದ ಒಳಗೂ ಹೊರಗೂ. ಅಂದರೆ ಇವತ್ತು ನಾಳೆ ಫಿಲಿಮ್ ಮಾಡೋದೇ ದೊಡ್ಡ ಒಂದು ಸಾಹಸದ ಕೆಲಸ ಇದೆ. ಅಷ್ಟೆಲ್ಲ ಮಾಡಿದ ಮೇಲೂ ಈ ಪೈರಸಿ ವಿರುದ್ಧ ಹೋರಾಟ ಮಾಡೋದಲ್ಲ ದೊಡ್ಡದು, ಆ ಒಂದು ಯುದ್ಧಕ್ಕೆ ರೆಡಿ ಅಂತ ಅಣ್ಣ ಹೇಳಿದಾನೆ. ಹೊರತಾಗಿ ಯಾರೋ ಒಬ್ಬರು ಸ್ಟಾರ್ ಬಗ್ಗೆನೂ ಅವರು ಮಾತಾಡಿಲ್ಲ, ಯಾರೇ ಒಂದು ಫಿಲಿಮ್ ಬಗ್ಗೆನೂ ಮಾತಾಡಿಲ್ಲ. ಅಲ್ಲಿ ಹೇಳಿಕೆ ಬಂದು ನಾವು ನಿನ್ನೆ ನೋಡ್ತಿದ್ದಾಗ ಮಾಧ್ಯಮಗಳಲ್ಲಿ ಕೆಲವೊಂದು ಬೇರೆ ಬೇರೆ ಚರ್ಚೆಗಳನ್ನೇ ಸ್ಟಾರ್ಟ್ ಆಯಿತು. ಯಾಕಂತಂದರೆ ಅಲ್ಲಿ ಕ್ಲಿಯರ್ ಕಟ್ಟಾಗಿ ಅಣ್ಣ ಮಾತಾಡಿರೋದಿರ್ಬೋದು, ನಾವು ಮಾತಾಡೋದಿರ್ಬೋದು ಈ ಪೈರಸಿ ವಿರುದ್ಧನೇ. ಮತ್ತು ಕೆಲವೊಂದು ಜನ ಏನು ಮಾಡ್ತಿದ್ದಾರೆ, ಸುಮ್ಮನೆ ಈ ಇತ್ತೀಚಿನ ದಿನಗಳಲ್ಲಿ ಸುದೀಪ್ ಅಣ್ಣನ ಫಾಲೋವರ್ಸ್ ಅಂತೇಳಿ, ಫ್ಯಾನ್ಸ್ ಅಂತೇಳಿ ಫೇಕ್ ಅಕೌಂಟ್ಗಳು ಮಾಡಿ ಫೇಕ್ ಸುದ್ದಿನ ಹಡ್ಸೋಂಥ ಕೆಲಸ ಮಾಡಕತ್ತಿದ್ದಾರೆ. ನಾವು ಅದಕ್ಕೆ ಹೇಳಿದೆ, ಸುದೀಪ್ ಅಣ್ಣನ ಫ್ಯಾನ್ಸ್ ಅನ್ನೋ ಕ್ಲಾಸ್ ಫ್ಯಾನ್ಸರ, ಅಂತಿಂಥವ್ರಲ್ಲ, ಅವ್ರಿಗೂ ಒಂದು ಸಂದೇಶ ಮುಟ್ಲಿ. ಈ ಥರ ಮಾಡೋದ್ರಿಂದ ಒಳ್ಳೇದಲ್ಲ, ಯಾಕಂದರೆ ಇಂಡಸ್ಟ್ರಿನ ಎಲ್ಲರೂ ಸೇರಿ ಬೆಳೆಸೋದು ಮಾಡಬೇಕು. ಅದನ್ನು ಬಿಟ್ಟು ಈ ಥರ ಮಾಡೋದ್ರಿಂದ ಭಾಳಷ್ಟು ಜನರಿಗೆ ತೊಂದರೆ ಆಗ್ತದೆ. ಇವತ್ತು ಎಷ್ಟೋ ಥಿಯೇಟ್ರ್ಗಳು ಮುಚ್ಚೋಗಿದ್ದಾವೆ, ಎಷ್ಟೆಷ್ಟು ಸಮಸ್ಯೆ ಆಗ್ತದೆ. ಅದಕ್ಕೆ ಅವ್ರ ವಿರುದ್ಧ ಇದು ಹೋರಾಟ ಹೊರತು, ಯುದ್ಧ ಹೊರತು ಬೇರೆ ಯಾರ ವಿರುದ್ಧನೂ ಅಲ್ಲ, ಯಾವುದೇ ಒಂದು ಫಿಲಿಮ್ ವಿರುದ್ಧನೇ ಅಲ್ಲ, ಯಾರೊಬ್ಬ ಸೂಪರ್ ಸ್ಟಾರ್ ವಿರುದ್ಧನೂ ಅಲ್ಲ. ಈ ಒಂದು ಸುದೀಪ್ ಅವರ ಹೇಳಿಕೆ ನಂತರ ನಿನ್ನೆ ಕೂಡ ದಾವಣಗೆರೆಯಲ್ಲಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಒಂದು ಮಾತು ಹೇಳಿದ್ದಾರೆ. ಸೊ ಅದೆಲ್ಲೋ ಸುದೀಪ್ ಅವ್ರನ್ನ ಟಾರ್ಗೆಟ್ ಮಾಡಿ ಹೇಳಿದ್ದಾರೆ ಅನ್ನುವಂಥ ವಿಚಾರವಾಗಿ ಚರ್ಚೆಗಳಾಗ್ತಾ ಇದೆ ಸರ್. ಅದಕ್ಕೆ ಏನು ಹೇಳ್ಬೇಕು ನಮ್ಗೆ ಗೊತ್ತಾಗ್ತಿಲ್ಲ. ಅಕ್ಕ ಏನು ಮಾತಾಡಿದ ಅನ್ನೋದು ನಮಗೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಏನಂತಂದರೆ, ಅಣ್ಣ ಸುದೀಪ್ ಅಣ್ಣಾಜಿ ಯಾರ ಬಗ್ಗೆನೂ ಮಾತಾಡಿಲ್ಲ, ಯಾರ ಹೆಸ್ರನ್ನೂ ತೊಗೊಂಡಿಲ್ಲ. ಅವ್ರು ಹೇಳಿದ್ರು ಅಷ್ಟೇ, ಯುದ್ಧಕ್ಕೆ ನಾವೆಲ್ಲರೂ ಸಿದ್ಧರಿದ್ದೇವೆ, ಯುದ್ಧಕ್ಕೆ ರೆಡಿ ಆಗಬೇಕು. ಯಾರ ವಿರುದ್ಧ ಯುದ್ಧ ಮಾಡ್ತಿರೋದು? ಪೈರಸಿ ಎಂಬ ಭೂತದ ವಿರುದ್ಧ ಯುದ್ಧ ಹೊರತಾಗಿ ಬೇರೆ ಯಾರ ವಿರುದ್ಧನೂ ಯುದ್ಧ ಅಲ್ಲ. ಇದಿಷ್ಟು ಮಾಜಿ ಸಚಿವರಾದಂಥ ರಾಜುಗೌಡರ ಮಾತಾಗಿತ್ತು. ಸೈನೋಡ್ ಸತೀಶ್ ಕನಕಪುರ, ನ್ಯೂಸ್ 18 ಬೆಂಗಳೂರು.